ಇವತ್ತು ಕೊರಿಯರ್ ಡೇ, ನನಗೊಂದ್ ಸ್ವಲ್ಪ ಆರ್ಡರ್ಸ್ ಬಂದಿತ್ತು ಫಿಶಸ್ ಇಂದೆಲ್ಲ. ಅದನ್ನೆಲ್ಲ ಯಾವ ತರ ಪ್ಯಾಕಿಂಗ್ ಮಾಡ್ತೀನಿ, ಯಾವ ತರ ಕಳಿಸ್ತೀನಿ ಅಂತ ಹೇಳಿ ವಿಡಿಯೋ ಮಾಡೋಣ ಅನ್ಸ್ತು. ಸೊ ಅದಕ್ಕೆ ಕ್ಯಾಮ್ರಾದಲ್ಲಿರೋ ರೆಕಾರ್ಡ್ ಬಟನ್ ಪ್ರೆಸ್ ಮಾಡೇ ಬಿಟ್ಟೆ. ಗುರು ನಮಸ್ಕಾರ, ನಿಮ್ಮೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಫಿಶಸ್ ಆರ್ಡರ್ಸ್ ಎಲ್ಲ ಜಾಸ್ತಿನೇ ಬಂದಿತ್ತು. ಹೆಂಗು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫಿಶಸ್ ಎಲ್ಲ ಚೆನ್ನಾಗಿ ಕಂಡೀಷನ್ ಮಾಡೋದಿಕ್ಕೆ ಅಂತ ಹೇಳಿ ಈ ತರ ತೆಗ್ದಿಟ್ಟಿದ್ದೆ. ನಿನ್ನೆ ನೈಟೇ ತೆಗ್ದಿಟ್ಟಿರ್ತೀನಿ ಇವತ್ತು ಪ್ಯಾಕಿಂಗ್ ಆದ್ರೆ. ನಿಮ್ಗೆ ಕಂಡೀಷನ್ ಯಾವ ತರ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕಂಡೀಷನಿಂಗ್ ಅಂತ ಹೇಳಿ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ಈ ಫಿಶಸ್ ಯಾವ ತರ ಕಂಡೀಷನ್ ಮಾಡೋದು ಅಂತ ಹೇಳಿ ಕೂಡ ಸಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಇವಾಗ ಸಮಯ 7:30 ಬೆಳಿಗ್ಗೆ. ಇವಾಗ ನಾನು ಫಿಶಸ್ ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸುಮಾರು ಆರ್ಡರ್ಸ್ ಇದೆಲ್ಲ, ಅದಕ್ಕಿಂತ ಮುಂಚೆ ಒಂದ್ಸರಿ ನಾನು ಫಿಶಸ್ ಚೆನ್ನಾಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ ಹೋಗಿ. ಫಿಶಸ್ ಟ್ಯಾಂಕ್ ಅಲ್ಲಿ ಏನಾದ್ರು ಆಗಿದ್ಯಾ, ಫಿಶಸ್ಗೆ ಏನಾದ್ರು ಆಗಿದ್ಯಾ ಅಂತ ಹೇಳಿ ಒಂದ್ ರೌಂಡ್ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಿಶಸ್ ಚೆನ್ನಾಗಿ ಕಂಡೀಷನಿಂಗ್ ಅಂತ ಹೇಳಿ ತೆಗ್ದಿಟ್ಟಿರ್ತೀನಿ, ಚೆನ್ನಾಗಿ ಕವರ್ ಮಾಡಿಟ್ಟಿರ್ತೀನಿ, ಯಾವ್ದಾದ್ರು ಫಿಶಸ್ ಜಂಪ್ ಮಾಡ್ತವೆ ಅಂತ. ಹಾಗೆ ಅಲ್ಲಿ ನಮ್ಮ ಆಸ್ಕಾರ್ ಟ್ಯಾಂಕ್ ಇದೆ, ಅದನ್ನ ಇವಾಗ ಸದ್ಯಕ್ಕೆ ನಿಮ್ಗೆ ತೋರ್ಸಕ್ ಆಗಲ್ಲ. ಅದ್ರ ವಿಡಿಯೋ ಮುಂದಿನ ವಾರ ಅಥವಾ ಆಚೆ ಮುಂದಿನ ವಾರದಂಗೆ ಕೊಡಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕಂಡೀಷನಿಂಗ್ ತೆಗ್ದಿಟ್ಟಿರೋ ಫಿಶಸ್ ಚೆನ್ನಾಗಿ ಚೆಕ್ ಮಾಡ್ತೀನಿ. ಯಾವ್ದಾದ್ರು ಫಿಶಸ್ ಡೆತ್ ಆಗಿದ್ಯಾ ಅಥವಾ ಫಿಶಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಂಗೇನಾದ್ರು ಇದ್ರೆ ಆರ್ಡರ್ ನ ನೆಕ್ಸ್ಟ್ ಟೈಮ್ ಕಳ್ಸಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೀವು ಇಲ್ಲಿ ನೋಡಿದ್ರೆ ಮೇಲ್ಗಡೆ ನಮ್ ಬೇಟಾ ಫಿಶಸ್ ಇದೆ, ಬ್ರೀಡಿಂಗ್ ಅಂತ ಹೇಳಿ ತೆಗ್ದಿಟ್ಟಿರೋದು. ಇನ್ನು ಕಂಡೀಷನಿಂಗ್ ಆಗ್ತಾನೆ ಇದೆ, ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದೀನಿ, ಬಟ್ ಟೈಮ್ ಬರ್ತಾನೆ ಇಲ್ಲ. ಸೊ ನೋಡೋಣ, ಸೂನ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಬಕೆಟ್ ಅಲ್ಲಿ ಕ್ಲೀನ್ ಆಗಿರೋ ನೀರನ್ನ ತಗೊಂಡ್ಬಂದಿದ್ದೀನಿ ಪ್ಯಾಕಿಂಗ್ ಗೋಸ್ಕರ. ಹಾಗೆ ಒಂದು ಟ್ರೇ ಮತ್ತೆ ಪ್ಯಾಕಿಂಗ್ ಕವರ್ಸ್, ರಬ್ಬರ್ ಬ್ಯಾಂಡ್ ಎಲ್ಲ ತಗೊಂಡ್ಬಂದಿದ್ದೀನಿ. ಇನ್ ಸುಮಾರು ಜನ ಪ್ಯಾಕಿಂಗ್ ಯಾವ ಕವರ್ ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾನೆ ಇದ್ರಿ. ನಾನು ಪ್ಯಾಕಿಂಗ್ ಗೆ ಸೈಜು 3x12 ಯೂಸ್ ಮಾಡ್ತೀನಿ. ಇದೇ ಸೂಟೇಬಲ್ ನಿಮ್ಗೆ ಗಪ್ಪೀಸ್ ಎಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ. ಮತ್ತೆ ಸುಮಾರು ಜನ ಪ್ಯಾಕಿಂಗ್ ಕವರ್ಸ್ ಬೇಕಂತ ಹೇಳಿ ಕೇಳ್ತೀರಾ, ಬಟ್ ನನ್ನ ಹತ್ರನೇ ಇವಾಗ ಜಾಸ್ತಿ ಇಲ್ಲ. ನೋಡೋಣ, ಫ್ಯೂಚರ್ ಅಲ್ಲಿ ಆದ್ರೆ ಅದನ್ನು ಕೂಡ ಸ್ಟಾಕ್ ಅಲ್ಲಿ ತರ್ಸಕ್ಕೆ ಟ್ರೈ ಮಾಡ್ತೀನಿ. ಆಕ್ಚುಲಿ ಇವತ್ತು ಕಾಲೇಜಿಗೆಲ್ಲ ರಜೆ ಇತ್ತು, ಅದರಿಂದ 7:30 ಅಷ್ಟೊತ್ತಿಗೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೀನಿ. ಇಲ್ಲ ಅಂದ್ರೆ 4 ಗಂಟೆ ಹಂಗೆ ಎದ್ದು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಿತ್ತು. ಈ ತರ ಕವರ್ ಅಲ್ಲಿ ನಾವು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಫುಲ್ ನೀರನ್ನ ಹಾಕ್ಬಾರ್ದು, ಸ್ವಲ್ಪ ಮಾತ್ರ ಹಾಕ್ಬೇಕಾಗತ್ತೆ. ಬಾಟಮ್ ಅಲ್ಲಿ ಒಂದ್ ಸ್ವಲ್ಪ ಇರ್ಬೇಕು, ಮತ್ತೆ ಉಳಿದಿರೋ ಭಾಗ ಫುಲ್ ಏರ್ ಇರ್ಬೇಕು, ಆತರ ನಾವು ನೀರ್ ಹಾಕ್ಬೇಕು. ನೋಡ್ತಾ ಇರ್ಬೋದು, ಇವಾಗ ನೀರನ್ನ ಹಾಕಿದೀನಿ, ಇಷ್ಟ ಮಾತ್ರ ನೀರ್ ಹಾಕ್ಬೇಕು. ಉಳಿದಿರೋ ಭಾಗ ಫುಲ್ ಅದ್ ಖಾಲಿ ಬಿಟ್ರೆ ನಾವು ಅದ್ರಲ್ಲಿ ಟೈಟ್ ಆಗಿ ಏರ್ ಪ್ಯಾಕ್ ನ ಮಾಡ್ಬೋದು. ಇದೇ ತರ ಒಂದ್ ಸ್ವಲ್ಪ ಕವರ್ಗೆ ನೀರ್ ತುಂಬಿಸ್ಕೊಂಡು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಒಂದ್ 10-15 ಕವರ್ಗೆ ಈ ತರ ನೀರನ್ನ ಹಾಕೊಂಡಿದೀನಿ. ಇನ್ನು ಇದಕ್ಕೆ ನಾವು ಫಿಶಸ್ ನ ಆಡ್ ಮಾಡ್ಬೇಕು. ಇದು ಜಾಪನೀಸ್ ಬ್ಲೂ ಗಪ್ಪೀಸ್, ಇದು ಪೂರ್ತಿ ಸೋಲ್ಡ್ ಔಟ್ ಆಯ್ತು. ಎಲ್ರು ಇದೇ ಪೇರ್ ಬೇಕು ಅಂತ ಹೇಳಿ ಕೇಳ್ತಾನೆ ಇದ್ರಿ, ಲೋ ಪ್ರೈಸ್ ಇತ್ತಲ್ಲ ಅದರಿಂದ. ಇದು ಇವಾಗ ಸೋಲ್ಡ್ ಔಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಯಾವಾಗ್ಲಾದ್ರೂ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಬೈ ಮಾಡ್ಬೋದು. ವಿಡಿಯೋ ಮಾಡೋದು ದೊಡ್ಡದಲ್ಲ ಗುರು, ಬಟ್ ಆ ಕ್ಯಾಮ್ರಾ ಆಂಗಲ್ ಇಟ್ಕೊಳೋದು ಇದೆಲ್ಲ ಅದೇ ದೊಡ್ಡ ನಾವು ಎಲ್ಲಿ ಇಟ್ಕೊಂಡ್ರು ಸರಿಯಾಗಿ ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ಆ ಕಡೆ ಈ ಕಡೆ ಎಲ್ಲ ಮಾಡಿ ಇವಾಗ ಈ ಆಂಗಲ್ ಅಲ್ಲಿ ಇಟ್ಕೊಂಡಿದೀನಿ. ನಾನ್ ನೆಟ್ ನ ಯೂಸ್ ಮಾಡಲ್ಲ ಫಿಶಸ್ ನ ಹಿಡಿಬೇಕಾದ್ರೆ, ಯಾಕಂದ್ರೆ ಕವರ್ ಒಳಗೆ ಈಸಿಯಾಗಿ ಹೋಗಲ್ಲ. ಅದರಿಂದ ಕೈಯಲ್ಲೇ ಹಿಡಿದು ಈ ತರ ನಾನು ಫಿಶಸ್ ನೆಲ್ಲ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ನಾವು ಫಿಶಸ್ ನ ಹಾಕಿ ಇನ್ನೇನಿಲ್ಲ, ಜಸ್ಟ್ ಅದಕ್ಕೆ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ನ ಕಟ್ಟಬೇಕು. ನಿಮ್ಮ ಹತ್ರ ಏನಾದ್ರು ಸೀಲಿಂಗ್ ಮಿಷನ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು, ಅದು ತುಂಬಾ ಬೆಸ್ಟ್. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಫಿಶಸ್ ನ ಪ್ಯಾಕಿಂಗ್ ಮಾಡಿ ಆಗಿದೆ, ಇನ್ನು ಇಷ್ಟೊಂದು ಫಿಶಸ್ ಪ್ಯಾಕಿಂಗ್ ಮಾಡಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು, ರಾಹುಲ್ ಡಿಟೋರ್ ಹಾಡ್ ಹಾಕೊಂಡು ಪ್ಯಾಕಿಂಗ್ ಮಾಡ್ತಾ ಇದೀನಿ. ಆ ಒಂದೊಂದ್ ಲೈನ್ಸ್ ಹೇಳ್ತಾರಲ್ಲ, ಏನ್ ಸಖತ್ತಾಗಿರುತ್ತೆ ಗುರು. ಇಲ್ಲಿ ಪ್ಯಾಕಿಂಗ್ ಏನೋ ಮಾಡ್ತಾ ಇದ್ದೆ, ಒಂದ್ ಸ್ವಲ್ಪ ಆಗಿತ್ತು, ಇನ್ನು ಒಂದ್ ಸ್ವಲ್ಪ ಪ್ಯಾಕಿಂಗ್ ಮಾಡಕ್ಕಿದೆ. ಬಟ್ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ರಬ್ಬರ್ ಬ್ಯಾಂಡ್ ಖಾಲಿ ಆಗಿದೆ. ಇವಾಗ ಹೋಗಿ ನಾವು ಶಾಪಿಗೆ ಹೋಗಿ ರಬ್ಬರ್ ಬ್ಯಾಂಡ್ ಎಲ್ಲ ತಗೊಂಡ್ಬರ್ಬೇಕು. ಮತ್ತೆ ವಿಡಿಯೋನ ನೆಕ್ಸ್ಟ್ ಸ್ವಲ್ಪ ಹೊತ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಶಾಪಿಗೆ ಹೋಗ್ಬಿಟ್ಟು ರಬ್ಬರ್ ಬ್ಯಾಂಡ್ ಮತ್ತೆ ಗಮ್ ಟೇಪ್ ಎಲ್ಲ ತಗೊಂಡ್ಬಂದೆ. ಈ ಸರಿ ರಬ್ಬರ್ ಬ್ಯಾಂಡ್ ಅನ್ನು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಇನ್ ಮುಂದೆ ಕೂಡ ಇದೇ ತರ ಆರ್ಡರ್ಸ್ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಅಲ್ಲಿ ಇದ್ದೀನಿ. ಆದ್ರಿಂದ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ಪ್ಯಾಕಿಂಗ್ ಎಲ್ಲ ಮಾಡಿ ಆಗಿದೆ. ಮತ್ತೆ ಇನ್ನೊಂದ್ ವಿಷಯ ನಾನು ಹೇಳ್ತೀನಿ ಏನಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಪ್ಲಾಟಿನಮ್ ಡೊಂಬೆಯರು ಮತ್ತೆ ಮೆಟಲ್ ರೆಡ್ಲೆಸ್ ಸ್ಟೈಲ್ ಇಂದು ಫೀಮೇಲ್ಸ್ ಎಲ್ಲ ಸೇಮ್ ಇರ್ತವೆ. ಸೊ ಅದರಿಂದ ಪ್ಯಾಕಿಂಗ್ ಆಗ್ತಾ ಇದ್ದಂಗೆ ನಾನು ಇದರಲ್ಲಿ ಬರ್ಕೊಂಡ್ಬಿಡ್ತೀನಿ ಯಾವ್ದೇ ಫೀಮೇಲ್ ಅಂತ ಹೇಳಿ. ಅವಾಗ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನಾದ್ರು ಮಿಕ್ಸ್ ಆಗಿ ಹೋದ್ರೆ ಸುಮ್ನೆ ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಈ ತರ ಬರ್ಕೊಂತೀನಿ. ಇಲ್ಲಿ ಪ್ಲಾಟಿನಮ್ ಡೊಂಬೆಯರ್ ಕ್ವಾಲಿಟಿ ನೋಡ್ತಾ ಇರ್ಬೋದು, ಇದು ಕ್ವಾಲಿಟಿ ಇರೋದಕ್ಕೆ ಇದನ್ನ ಕಳ್ಸಕ್ಕೆ ಮನ್ಸಾಗ್ತಾ ಇಲ್ಲ ಗುರು, ಆ ತರ ಕ್ವಾಲಿಟಿ ಇದೆ. ಏರ್ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಒಂದು 11:30-11:45 ಅಷ್ಟೊತ್ತಿಗೆ ಈ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗೀತು. ಕೈ ಎಲ್ಲ ಸಖತ್ ಉರಿತಾ ಇದೆ ಗುರು, ರಕ್ತ ಎಲ್ಲ ಹೆಪ್ಕಟ್ದಂಗ ಆಗಿದೆ. ರಬ್ಬರ್ ಬ್ಯಾಂಡ್ ಎಳೆದು ಫಿಶಸ್ ಎಲ್ಲ ಆಯ್ತು. ಇವಾಗ ನಮಗ್ ಸ್ವಲ್ಪ ಪ್ಲಾಂಟ್ಸ್ ಬೇಕು. ಸುಮಾರು ಜನ ಪ್ಲಾಂಟ್ಸ್ ಕೂಡ ಆರ್ಡರ್ ಮಾಡಿದ್ರು, ಸುಮಾರು ಜನ ಅಲ್ಲ, ಒಂದ್ ಸ್ವಲ್ಪ ಜನ. ಇಲ್ಲಿ ನೋಡ್ತಾ ಇರೋ ಫ್ಲೋಟಿಂಗ್ ಪ್ಲಾಂಟ್ಸ್ ಹೆಸರು ಏನಂತ ಹೇಳಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಹಾಕಿ. ನನಗಿದ್ರ ಪ್ಲಾಂಟ್ಸ್ ನೇಮೇ ಗೊತ್ತಿಲ್ಲ. ಸುಮಾರು ಜನ ಕೇಳ್ದವಾಗ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಈ ಪ್ಲಾಂಟ್ಸ್ ನೇಮು. ಸೊ ಇದನ್ನ ಫಾಕ್ಸ್ ಸ್ಟೈಲ್ ಅನ್ನೆಲ್ಲ ಒಂದ್ ಸ್ವಲ್ಪ ಒಟ್ ಮಾಡ್ಕೊಂಡು, ವಾಟರ್ ಕ್ಯಾಬೇಜ್ ಎಲ್ಲ ಒಟ್ ಮಾಡ್ಕೊಂಡು ಈ ಪ್ಯಾಕಿಂಗ್ ಗೋಸ್ಕರ ರೆಡಿ ಮಾಡ್ಕೊಂಡೆ. ಫೈನಲಿ ನೀವು ನೋಡ್ತಾ ಇರ್ಬೋದು, ನಮಗೆ ಇವತ್ತು ಇಷ್ಟೊಂದು ಆರ್ಡರ್ಸ್ ಬಂದಿತ್ತು. ಫಾರ್ ದ ಫಸ್ಟ್ ಟೈಮ್ ಗುರು ಇಷ್ಟೊಂದು ಆರ್ಡರ್ಸ್ ಬಂದಿದ್ದು ನಮ್ಗೆ. ಇವತ್ತಿನ ಆರ್ಡರ್ಸ್ ಅಲ್ಲಿ ಫುಲ್ ಗೋಲ್ಡ್, ಜಾಪನೀಸ್ ಬ್ಲೂ, ಪ್ಲಾಟಿನಮ್ ಡೊಂಬಾಯರ್, ಮೆಟಲ್ ರೆಡ್ಲೆಸ್ ಸ್ಟೈಲ್, ವೈಟ್ ಟೆಕ್ಸಿಡೋ ಪ್ಲಾಂಟ್ಸ್, ಸೊ ಎಲ್ಲಾ ತರದ ಗಪ್ಪೀಸ್ ನನ್ನ ಹತ್ರ ಯಾವ್ದಾದ್ರು ಎಲ್ಲದರದ್ದು ಆರ್ಡರ್ಸ್ ಬಂದಿತ್ತು.
ಇಷ್ಟೊತ್ತು ಫಿಶಸ್ ಇಂದೆಲ್ಲ ಪ್ಯಾಕಿಂಗ್ ಆಯ್ತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಡೀಟೇಲ್ಸ್ ನೆಲ್ಲ ನಾನು ಯಾವ ತರ ಬರ್ಕೊಂತೀನಿ ಅಂತ. ಫಸ್ಟ್ ಗೆ ಅವ್ರು ಆರ್ಡರ್ ಮಾಡಿರೋದು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬರ್ಕೊಂಡು ಅದ್ರ ಹಿಂದ್ಗಡೆ ಅವ್ರು ಏನೇನು ಆರ್ಡರ್ ಮಾಡಿರ್ತಾರೆ ಅದನ್ನ ಬರ್ಕೊಂತೀನಿ ಲೈಟ್ ಆಗಿ. ಸೊ ಇದರಿಂದ ನಮ್ಗೆ ಅವ್ರು ಆರ್ಡರ್ ಮಾಡಿದ್ನ ಅವರಿಗೆ ಕಳ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಈಸಿಯಾಗಿ ನಾವು ಐಡೆಂಟಿಫೈ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡ್ಬೋದು. ಆದ್ರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಈ ಫಿಶಸ್ ನೆಲ್ಲ ಪ್ಯಾಕಿಂಗ್ ಮಾಡಿ ಆಯ್ತು. ಇವಾಗ ಮಧ್ಯಾಹ್ನ ನಂತರ ನಾನು ಈ ತರ ಬಾಕ್ಸ್ ಅಲ್ಲಿ ಫಿಶಸ್ ನ ಪ್ಯಾಕಿಂಗ್ ಮಾಡ್ತೀನಿ. ಈ ತರ ಚಪ್ಪಲಿ ಬಾಕ್ಸ್ ಇದ್ರೆ ನಿಮ್ಗೆ ಬೆಸ್ಟ್. ಇದನ್ನ ಅಂಗಡಿಲೆಲ್ಲ ಸಿಗುತ್ತೆ, ನಿಮ್ಗೆ ಚಪ್ಪಲಿ ಅಂಗಡಿಲಿ ಕೊಡ್ತಾರೆ. ಸೊ ಅಲ್ಲಿಂದ ತಗೊಂಡ್ಬಂದು ಈ ತರ ಬಾಕ್ಸ್ ಮಾಡಿ ನಾನು ಫಿಶಸ್ ನೆಲ್ಲ ಪ್ಯಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಮೋಸ್ಟ್ ಆಫ್ ದ ಟೈಮ್ ಈ ತರ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ. ಇಲ್ಲ ಅಂದ್ರೆ ಚೆನ್ನಾಗಿ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಅದನ್ನ ಕೂಡ ಈ ತರ ಬಾಕ್ಸ್ ಒಳಗೆ ಇಡ್ತೀನಿ. ಫಿಶಸ್ ಏನು ಡ್ಯಾಮೇಜ್ ಆಗ್ಬಾರ್ದು, ಹಾಗೆ ವಾಟರ್ ಲೀಕ್ ಆದ್ರೆ ಅದೇ ತರ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳಿ ಡಬಲ್ ಪ್ಯಾಕಿಂಗ್ ಯೂಸ್ ಮಾಡ್ತೀನಿ. ಈ ತರ ಚೆನ್ನಾಗಿ ಫಿಶಸ್ ನ ಟೈಟ್ ಆಗಿ ಇಡಬೇಕಾಗುತ್ತೆ. ಫಿಶಸ್ ಏನಾದ್ರು ಶೇಕ್ ಆದ್ರೆ ಆ ಕಡೆ ಈ ಕಡೆ ಆಗ್ಬಾರ್ದು ಆ ಪ್ಯಾಕೆಟ್. ಆ ತರ ಇಟ್ಟು ಚೆನ್ನಾಗಿ ಪೇಪರ್ ನೆಲ್ಲ ಯೂಸ್ ಮಾಡಿ ಆದಷ್ಟು ಪ್ಯಾಕಿಂಗ್ ಅಲ್ಲಿ, ಅವಾಗ ಅದೇ ತರ ಡ್ಯಾಮೇಜ್ ಆಗಲ್ಲ. ಅದಾದ್ರ ನಂತರ ಈ ತರ ಟೇಪ್ ನ ತಗೊಂಡು ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿದ್ರೆ ಆಯ್ತು. ಫೈನಲಿ ನೀವು ನೋಡ್ತಾ ಇರ್ಬೋದು ಎಲ್ಲದನ್ನು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಅವ್ರದವ್ರ ಡೀಟೇಲ್ಸ್ ನ ಅದಕ್ಕೆ ಅನ್ಸಿದೀನಿ. ನೀವು ನೋಡ್ತಾ ಇರ್ಬೋದು ಇವತ್ತು ನಮ್ಗೆ ಟೋಟಲ್ ಆಗಿ 8 ಆರ್ಡರ್ಸ್ ಬಂದಿತ್ತು. ಎಲ್ಲದನ್ನು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾ ಸಂಜೆನೆ ಆಯ್ತು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ಸಂಜೆ ತನಕ ಆಯ್ತು. ಏನಾದ್ರು ಕಾಲೇಜ್ ಎಲ್ಲ ಇದ್ದಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಿತ್ತು. ಹಿಂದಿನ ದಿನ ನೈಟ್ ಸ್ಟಾರ್ಟ್ ಮಾಡ್ಬೇಕಿತ್ತು ಪ್ಯಾಕಿಂಗ್ ಎಲ್ಲ. ಬಟ್ ಇವಾಗ ರಜೆ ಇರೋದ್ರಿಂದ ಒನ್ ಡೇ ಅಲ್ಲೇ ನಾನು ಈ ತರ ಪ್ಯಾಕಿಂಗ್ ಎಲ್ಲ ಮಾಡಿದೀನಿ. ಮತ್ತೆ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ಹೇಳಿದ್ರು ಇದನ್ನ ಬಿಟ್ಟು ಬಿಡು ಇದೆಲ್ಲ ಆಗಲ್ಲ ಅಂತ. ಬಟ್ ಇವಾಗ ನನಗ್ ಬರ್ತಿರೋ ಆರ್ಡರ್ಸ್, ನನಗೆ ನೀವು ಕೊಡ್ತಿರೋ ಸಪೋರ್ಟ್ ನೋಡಿ ಸುಮಾರು ಜನ ಉರ್ಕೊಂಡಿದ್ದಾರೆ. ಉರ್ಕೊಂಡ್ಲಂತಾನೆ ನಾನು ಜಾಸ್ತಿಯಾಗಿ ಪೋಸ್ಟ್ ವಿಡಿಯೋಸ್ ಎಲ್ಲ ಹಾಕ್ತಾನೆ ಇರ್ತೀನಿ. ಮತ್ತೆ ಸುಮಾರು ಜನ ನಮ್ಗೆ ಕಮೆಂಟ್ಸ್ DM ಎಲ್ಲ ಮಾಡ್ತೀರಾ, ಬ್ರೋ ನಾವು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತ. ನೀವ್ ಇನ್ನೂ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ರೆ ಇವಾಗ್ಲೇ ಸ್ಟಾರ್ಟ್ ಮಾಡಿ. ಆಲ್ರೆಡಿ 2025 ಮುಗಿತಾ ಬಂತು. ಇಲ್ಲಿ ಸುಮಾರು ಜನ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ನೀವೇನಾದ್ರೂ ಸ್ಟಾರ್ಟ್ ಮಾಡೋರಿದ್ರೆ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ, ಈ ತರ ಫಿಶಸ್ ನ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ನಾವು ಅದ್ರ ಮೇಲೆ ಲೈವ್ ಫಿಶಸ್ ಅಂತ ಹೇಳಿ ಮಾರ್ಕರ್ ಅಲ್ಲಿ ಬರಿಬೇಕಾಗುತ್ತೆ. ಇದರಿಂದ ಕೊರಿಯರ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಫಿಶಸ್ ಗಳಿದೆ, ಇದನ್ನ ಸೇಫ್ ಆಗಿ ತಗೊಂಡ್ ಹೋಗ್ಬೇಕು ಅಂತ. ಮತ್ತೆ ಲೈವ್ ಫಿಶಸ್, ಅರ್ಜೆಂಟ್ ಕೊರಿಯರ್, ಹ್ಯಾಂಡಲ್ ವಿತ್ ಕೇರ್, ಸೊ ಇದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ನಾವೇ ಬರಿಬೇಕು. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಇದರಲ್ಲಿ ಲೈವ್ ಫಿಶಸ್ ಗಳಿದೆ ಅಂತ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ. ಇದರಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗಳ ಜೊತೆ ಶೇರ್ ಮಾಡಿದೀನಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಬೇರೆ ವಿಡಿಯೋಸ್ ಎಲ್ಲ ಸುಮಾರು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಇನ್ನು ನೀವು ಕೂಡ ಈ ತರ ಫಿಶ್ ಫಾರ್ಮ್ ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ಸ್ಟಾರ್ಟ್ ಮಾಡೋರಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.